ಇದು ನಿಮ್ಮ ಮಸಲು ಹಾರ್ಡ್ ಆಗಿ ನೀವು ವರ್ಕೌಟ್ ಮಾಡಿದಾಗ ಮಸಲ್ ಬ್ರೇಕ್ ಡೌನ್ ಆಗಿ ಈ ತರ ಆಗುತ್ತೆ, ಮತ್ತೆ ಅದು ಗ್ರೋ ಆಗಿ ದೊಡ್ಡದಾಗುತ್ತೆ. ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂದ್ರೆ ನಿಮ್ ಡಯಟ್ ಅಲ್ಲಿ ಪ್ರೋಟೀನ್ ಇರಬೇಕು. ಪ್ರೋಟೀನ್ ಅಂದ್ರೆ ಸಪ್ಲಿಮೆಂಟ್ ಅಲ್ಲ, ಟೋಟಲ್ ಪ್ರೋಟೀನ್ ಸೋರ್ಸ್. ಪ್ರೋಟೀನ್ ನಿಮ್ ಬಾಡಿಗೆ ಹೋದಾಗ ಅಮಿನೋ ಆಸಿಡ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಅಂಡ್ ಅದು ನಿಮ್ ಮಸಲ್ ರಿಪೇರಿಗೆ ಹೆಲ್ಪ್ ಆಗುತ್ತೆ ಅಂಡ್ ಇದಕ್ಕೆ ಮಸಲ್ ಪ್ರೋಟೀನ್ ಸಿಂಥಸಿಸ್ ಅಂತ ಹೇಳ್ತಾರೆ. ಸೊ ನೀವು ನಿಮ್ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಕೊಡಿದ್ರೆ ವರ್ಕೌಟ್ ಮಾಡಿದ್ರೆ ನೀವು ಲಾಸ್ ಅಲ್ಲಿ ಹೋಗ್ತಾ ಇದ್ದೀರಾ. ಸೊ ಎಷ್ಟು ಪ್ರೋಟೀನ್ ತಗೋಬೇಕು? ನೀವು ವರ್ಕೌಟ್ ಮಾಡದೇ ಇರಿ, ಅಟ್ ಲೀಸ್ಟ್ 1 ಗ್ರಾಮ್ ಪರ್ ಕೆಜಿ ಆಫ್ ಯೋರ್ ಬಾಡಿ ವೇಟ್ ಪ್ರೋಟೀನ್ ಬೇಕು. ಅಕಸ್ಮಾತ್ ನೀವು ವರ್ಕೌಟ್ ಮಾಡ್ತಾ ಇದ್ರೆ 1.5 to 2 ಗ್ರಾಮ್ ಪರ್ ಕೆಜಿ ಆಫ್ ಯೋರ್ ಬಾಡಿ ವೇಟ್ ಪ್ರೋಟೀನ್ ತಗೊಳ್ಳಿ. ಅಷ್ಟು ಪ್ರೋಟೀನ್ ನಿಮ್ ಹೋಲ್ ಫುಡ್ ಇಂದ ತಗೊಳ್ಳಿಕ್ಕೆ ಆಗದಿದ್ರೆ ಆಗ ಒಂದು ಪ್ರೋಟೀನ್ ಸಪ್ಲಿಮೆಂಟ್ ನ ಕನ್ಸಿಡರ್ ಮಾಡಿ. ನಾನು ನನ್ನ ಪ್ರೋಟೀನ್ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಿರೋ ಪ್ರೋಟೀನ್ ಬಯೋಸೈಮ್ ಪರ್ಫಾರ್ಮೆನ್ಸ್ ವೇ. ಟೇಸ್ಟ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ನಿಮ್ಗೂನು ಇದನ್ನ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ತಗೊಳ್ಬೇಕು ಅಂಡ್ ನಿಮ್ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕು ಅಂತ ಕ್ಯಾಲ್ಕುಲೇಷನ್ ಗೊತ್ತಾಗಬೇಕು ಅಂದ್ರೆ ಪ್ರೋಟೀನ್ ಅಂತ ಕಮೆಂಟ್ ಮಾಡಿ, ನಾನು ಡೀಟೇಲ್ ಡಾಕ್ಯುಮೆಂಟ್ ಕಳಿಸ್ತೇನೆ. ಅದರಲ್ಲಿ ಡಿಸ್ಕೌಂಟೆಡ್ ಕೋಡ್ ಇರುತ್ತೆ, ಟೋಟಲ್ ಪ್ರೋಟೀನ್ ಕ್ಯಾಲ್ಕುಲೇಷನ್ ಇರುತ್ತೆ ಅಂಡ್ ಪರ್ಚೇಸ್ ಲಿಂಕ್ ಇರುತ್ತೆ. ಅಂಡ್ ಇದೇ ತರದ ಜೆನ್ಯೂನ್ ಸೈಂಟಿಫಿಕ್ ಫಿಟ್ನೆಸ್ ವಿಡಿಯೋ ಕನ್ನಡದಲ್ಲಿ ಬೇಕು ಅಂದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ.